ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಬನ್ನಿ, ನಾನು ವಿಡಿಯೋ ನೋಡೋಕ್ಕೆ ಮುಂಚೆ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಆಲ್ ಬಟನ್ ಅಂತಿರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಇವತ್ತೊಂದು ವಿಡಿಯೋ ನೋಡ್ತಾ ಇರ್ಬೋದು ನೀವು. ಇರುವೆ ಮನೆಯೊಳಗೆ ಪದೇ ಪದೇ ಬರ್ತಾ ಇದೆಯಾ ನಿಮ್ಮ ಮನೆ ಒಳಗಡೆ? ಹಾಗಾದರೆ ಅದು ಯಾವ ಸೂಚನೆ ಸೂಚಿಸುತ್ತೆ ನೋಡೋಣ. ವಿಡಿಯೋ ಕೊನೆಯವರೆಗೂ ವಾಚ್ ಮಾಡ್ತಾಯಿರಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಸೂಚಿಸುತ್ತೆ ಅಂಥೇಳಿ. ಇರುವೆಗಳು ಕಪ್ಪು ಇರುವೆ ಮತ್ತು ಕೆಂಪು ಇರುವೆ ವ್ಯತ್ಯಾಸ ಇದೆ. ಕಪ್ಪು ಇರುವೆ ದಪ್ಪಗೆ, ಕಪ್ಪುಗೆ ಫುಲ್ಲು ಕಪ್ಪಾಗಿರೋ ಇರುವೆಗಳೇನಾದ್ರು ಬರ್ತಾಯಿದ್ರೆ ಅದು ಯಾವ ಕಡೆ ಬರ್ತಾಯಿದೆ? ದೇವ್ರ ಮನೇಲಿ ಕಾಣಿಸ್ಕೊಳ್ತಾ ಇದೆಯಾ, ಅಡುಗೆ ಮನೇಲಿ ಕಾಣಿಸ್ಕೊಳ್ತಾ ಇದೆಯಾ, ಇಲ್ಲ ನಮ್ಮ ಇರಕ್ಕಿರೋ ಫೋಟೋಗಳ ಹತ್ರ ಕಾಣಿಸ್ಕೊಳ್ತಾ ಇದೆಯಾ ಅನ್ನೋದ್ರ ಮೇಲೆ ನಮಗೆ ಡಿಪೆಂಡ್ ಆಗುತ್ತೆ. ಫಸ್ಟು ಇರುವೆ ಯಾವ ಕಡೆಯಿಂದ ಬರ್ತಾಯಿದೆ, ಯಾವ ಥರ ಇರುವೆಗಳು ಬರ್ತಾಯಿದ್ದಾವೆ. ಕೆಂಪು ಇರುವೆ ಬರ್ತಾಯಿದೆಯಾ, ಅದಕ್ಕೆ ಯಾವ ಸೂಚನೆ ಸೂಚಿಸುತ್ತೆ? ಕಪ್ಪು ಇರುವೆ ಬರ್ತಾಯಿದೆಯಾ, ಅದಕ್ಕೆ ಯಾವ ಸೂಚನೆ ಸೂಚಿಸುತ್ತೆ? ನೋಡ್ಕೊಂಬರೋಣ. ಕಪ್ಪು ಇರುವೆ ಫಸ್ಟ್ ಹೇಳ್ಕೊಂಡು ಹೋಗ್ತೀನಿ. ಕಪ್ಪು ಇರುವೆ ಬರ್ತಾಯಿದೆ, ಅದು ಪದೇ ಪದೇ ಕಾಣಿಸ್ಕೊಳ್ತಾ ಇದೆ. ಅದು ಯಾವ ಕಡೆ, ಎಲ್ಲಿ ಕಾಣಿಸ್ಕೊಳ್ತಾ ಇದೆ? ಸಕ್ಕರೆ ಮತ್ತು ಅನ್ನ, ಊಟ ಅದ್ರ ಮೇಲೆ ಕಾಣಿಸ್ಕೊಳ್ತಾ ಇದೆಯಾ? ಶುಭ ಸೂಚನೆ. ನೀವು ಯಾವುದೇ ಕಾರಣಕ್ಕೂ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಅದು ಶುಭ ಸೂಚನೆ ಬರ್ತಾಯಿದೆ ಅಂತ ಅರ್ಥ. ಅಂದರೆ ಏನೋ ನಮಗೆ ತುಂಬ ಏನೋ ಒಳ್ಳೆಯದಾಗ್ತಾ ಹೋಗ್ತಾ ಇದೆ ಅನ್ನೋದಕ್ಕೆ ಸೂಚನೆ. ಅದಕ್ಕೇನು ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಅದನ್ನು ಯಾವುದಕ್ಕೆ ಕಾರಣಕ್ಕೂ ನೋಯಿಸೋಕ್ಕೂ ಹೋಗಬೇಡಿ. ಅದಾಗದೇ ಹೋಗಲಿ, ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಮತ್ತು ಒಂದು ಸ್ವಲ್ಪ ಅಕ್ಕಿ ಹುರಿದ ಹಸಿಟ್ಟು ಯಾವುದಾದ್ರೂ ಮಿಕ್ಸ್ ಮಾಡಿ ಅದಕ್ಕೆ ಹಾಕಿದ್ರೆ ಅದು ತಿನ್ಕೊಂಡು ಅದಾಗದೇ ಹೊಂಟೋಗುತ್ತೆ. ಓಕೆನಾ? ಮತ್ತು ಕೆಂಪು ಇರುವೆ, ಕೆಂಪು ಕಲರ್ಗೆ ದಪ್ಪಗೆ ಇರುವೆ ಇರ್ತವೆ, ಅವು ಬರ್ತಾ ಇರ್ತವೆ ನೋಡಿ. ಅವು ಅಶುಭ ಸೂಚನೆ. ಅವು ಬರ್ತಾ ಇದ್ದಾವೆ ಅಂದರೆ ಏನೋ ಕೆಟ್ಟದಾಗ್ತಾ ಇದೆ, ಏನೋ ಪ್ರಾಬ್ಲಮ್ ಆಗೋದಕ್ಕೇ ಸೂಚಿಸ್ತಾ ಇದೆ ಅಂತ ಅರ್ಥ. ಅದೇ ಈ ಕಪ್ಪು ಇರುವೆ ನಮ್ಮ ಹಿರಿಕರ ಫೋಟೋಗಳ ಹತ್ರ, ಹಿರಿಕರು ಅಮಾವಾಸ್ಯೆ ಟೈಮಲ್ಲಿ ಹಿರಿಕರು ಫೋಟೋ ಹತ್ರ ಇಲ್ಲ ಅಮಾವಾಸ್ಯೆ ಟೈಮಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇದ್ದಾವೆ ಅನ್ನೋದಿದ್ರೆ ನಮ್ಮ ಹಿರಿಕರು ಏನೋ ನಮಗೆ ಸೂಚಿಸ್ತಾ ಇದ್ದಾರೆ, ಏನೋ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಇಲ್ಲ ಅವರು ನಮಗೆ ಏನೋ ಆಹಾರ ಸಿಗ್ತಾಯಿಲ್ಲ, ಅವ್ರಿಗೆ ಆಹಾರ ಎಡೆ ಇಕ್ಕಬೇಕು, ಏನೋ ಪೂಜೆ ಸರಿಯಾಗಿ ಆಗ್ತಾಯಿಲ್ಲ, ಈ ಏನಾದ್ರು ಒಂದು ಪ್ರಾಬ್ಲಮ್ ಮನೇಲಿ ನಾವು ಇದು ಮಾಡ್ತಾಯಿದ್ದೀವಿ ಅನ್ನೋದಿದ್ರೆ ಆ ಥರ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತದೆ. ಆಗ ನಾವೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದೇನು ಬೇಡ. ನಮ್ಮ ಹಿರಿಕರಿಗೊಂದು ಧೂಪ ದೀಪ ಹಾಕೋದು, ಅವ್ರಿಗೊಂದು ಎಡೆ, ಅಮಾವಾಸ್ಯೆ ದಿವಸ ಒಂದು ಎಡೆ ಇಕ್ಕೋದು, ಏನೋ ಒಂದು ಮಾಡಿ. ಇಲ್ಲ ನೀವು ವರ್ಷ ಏನು ಮಾಡ್ಕೊಂಬರ್ತಾಯಿದ್ದೀರಿ, ಅದನ್ನೇನಾದ್ರು ನೀವು ಬಿಟ್ಬಿಟ್ಟಿದ್ರೆ ಮಾಡದೇ ಇಲ್ಲ, ಅದು ಮಾಡಬೇಕಾದ್ರೆ ಏನಾದ್ರು ವ್ಯತ್ಯಾಸ ಮಾಡಿರ್ತೀರಿ, ಅದಕ್ಕೆ ಅದು ಬರ್ತಾ ಇರುತ್ತೆ. ಆವಾಗ ನೀವು ಒಂದು ಧೂಪ ದೀಪ ಹಾಕಿ ಒಂದು ತಪ್ಪು ಕಾಣಿಕೆ ಮಾಡಿ ಅವ್ರಿಗೆ ಒಂದು ಎಡೆ ಥರ ಇಟ್ಟರೆ ನಿಮಗೆ ಅದು ಸಾಲ್ವ್ ಆಗ್ತಾ ಹೋಗುತ್ತೆ. ಅದೇ ನಿಮಗೆ ಸಕ್ಕರೆ ಡಬ್ಬದಲ್ಲೋ ಇಲ್ಲ ಅಂದರೆ ಊಟದ ಮೇಲೋ ಕಾಣಿಸ್ಕೊಳ್ತಾ ಇದೆ ಅಂದರೆ ಶುಭ ಸೂಚನೆ. ನೀವು ಅದಕ್ಕೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದು ಬೇಡ. ಅದೇ ಇದೇ ಕಪ್ಪು ಇರುವೆಗಳು ನಮ್ಮ ಖಜಾನೆ ಹತ್ರ, ಇಲ್ಲ ದುಡ್ಡು ಇಟ್ಟಿರೋ ಜಾಗದಲ್ಲೋ, ಇಲ್ಲ ಅಂದರೆ ಒಡವೆಗಳಿಟ್ಟಿರೋ ಜಾಗದಲ್ಲೋ, ಮತ್ತು ಈ ಥರ ಏನಾರು ಒಂದು ಬೆಲೆ ಬಾಳೋ ವಸ್ತುಗಳ ಹತ್ರ ಇಟ್ಟಿರ್ತೀವಿ ಅಂದ್ಕೊಳ್ಳಿ, ಅಲ್ಲಿನಾರು ಈ ಕಪ್ಪು ಇರುವೆಗಳು ಕಾಣಿಸ್ಕೊಳ್ತಾ ಇದ್ದಾವೆ, ಇಲ್ಲ ಕೆಂಪು ಇರುವೆ ಕಾಣಿಸ್ಕೊಳ್ತಾ ಇದ್ದಾವೆ ಅನ್ನೋದಿದ್ದರೆ ಅದಕ್ಕೆ ಅರ್ಥ ಕೆಂಪು ಇರುವೆ ಕಾಣಿಸ್ಕೊಳ್ತಾ ಇದ್ದೀವಿ ಅಂದರೆ ಅಲ್ಲಿ ಏನೋ ಅಶುಭ ಸೂಚನೆ ಕಾಣಿಸ್ತಾ ಇದೆ, ನಮಗೆ ಯಾವುದೋ ಒಂದು ದೊಡ್ಡದಾಗಿ ಹೊಡ್ತಾ ಬರ್ತಾ ಇದೆ ಅನ್ನೋ ಅರ್ಥ. ಅದಕ್ಕೆ ಕಪ್ಪು ಇರುವೆ ಅದೇ ಜಾಗದಲ್ಲಿ ಕಾಣಿಸ್ಕೊತಾ ಇದೆ, ಒಡವೆ ಮೇಲಾಗಲಿ ದುಡ್ಡು ಮೇಲಾಗಲಿ, ನಾವು ಏನಾರು ವಸ್ತುಗಳು ಬೆಲೆ ಬಾಳೋ ವಸ್ತುಗಳು ಇಟ್ಟಿರೋ ಜಾಗದಲ್ಲಾಗಲಿ ಕಾಣಿಸ್ಕೊಳ್ತಾ ಇದ್ದಾವೆ ಅಂದರೆ ನಮಗೆ ಇನ್ನೂ ಏನೋ ಒಂದು ದೊಡ್ಡದಾಗಿ ಇನ್ಕಮ್ ಬರೋ ಥರ ಇದೆ ಅಂತ ಅರ್ಥ. ನೀವು ನೋಡ್ಬೋದು, ಬೇಕಿದ್ರೆ ನೀವು ಗಮನಿಸಿ ನಿಮ್ಮ ಮನೆಗಳಲ್ಲಿ. ಅದನ್ನು ನಾವು ಇವಾಗೆಲ್ಲ ಏನೋ ಫಾಸ್ಟ್ ಜೀವನ ಆಗ್ಬಿಟ್ಟಿದೆ, ನಾವು ಈ ಸಣ್ಣ ಪುಟ್ಟ ಇದನ್ನೆಲ್ಲ ಗಮನಿಸೋದೇ ಇಲ್ಲ. ಏನೋ ಬಂತಾ ಹೋಯ್ತಾ ಒಂದು ಕೆಮಿಕಲ್ ಕ್ಲೀನ್ ಹೋಗಿಸ್ತದೆ, ಅದನ್ನು ಅರ್ಜೆಂಟಲ್ಲಿ ನಾವು ಇದು ಮಾಡಿಬಿಡ್ತೀವಿ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ, ಈ ಥರ ಹುರಿದಿರೋ ಹಸಿಟ್ಟಿಗೆ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿಬಿಟ್ಟು ಈ ಥರ ಇಟ್ಬಿಟ್ರೆ ಅವು ತಿನ್ಕೊಂಡು ಅವು ಪಡೆದು ಹೋಗ್ತವೆ. ಅಕ್ಕಿ ಮತ್ತು ಬೆಲ್ಲ, ಸಕ್ಕರೆ ಏನಾದರೂ ಒಂದು ಇಟ್ಟರೆ ಸಾಕು. ಅದೇ ಅಕ್ಕಿ ಮತ್ತು ಬೆಲ್ಲ ಇದಕ್ಕೆಲ್ಲ ಇರುವೆಗಳು ಬಂದರೆ ಗೊತ್ತಾಯ್ತಲ್ಲ ನಾನು ಹೇಳಿದ್ದು ಶುಭ ಸೂಚನೆ. ಒಡವೆಗಳ ಹತ್ರ ಏನಾದ್ರು ಬಂದರೆ ಇನ್ನೂ ಏನೋ ದೊಡ್ಡದಾಗಿ ಒಳ್ಳೆಯದಾಗುತ್ತೆ ಅಂತಲೇ ಅರ್ಥ. ಅದೇನೇ ಕೆಂಪು ಇರುವೆಗಳು ಈ ಥರ ಇದೇ ಜಾಗಗಳಲ್ಲಿ ಏನಾರು ಕಾಣಿಸ್ಕೊತು ಅಂದರೆ ಅವು ನಮಗೆ ಏನೋ ಅಶುಭ ಸೂಚನೆ ಕಾಣಿಸ್ತಾ ಇದ್ದಾವೆ ಅಂತ
ಅದಕ್ಕೆ ನಾವು ಏನು ಮಾಡಬೇಕು, ಅಶುಭ ಸೂಚನೆ ಕಾಣಿಸ್ತಾ ಇದೆಯಲ್ಲಪ್ಪ ಏನಪ್ಪ ಮಾಡೋದು ಅಂತ ನೀವು ತುಂಬ ಯೋಚನೆ ಏನು ಮಾಡೋಕ್ಕೆ ಹೋಗ್ಬೇಡಿ. ಕೆಂಪು ಇರುವೆ ಕಾಣಿಸ್ಕೊಳ್ತಾ ಇದ್ದಾವೆ ಅನ್ನದ ಮೇಲೆ, ಊಟದ ಮೇಲೆ ಎಲ್ಲ ತುಂಬ ಕೆಂಪು ಇರುವೆ ಕಾಣಿಸ್ಕೊಳ್ತಾ ಇದ್ದಾವೆ ಅಂತ ಅನಿಸುತ್ತೋ ಅಂದರೆ ಜಾಗ್ರತೆಯಿಂದ ಇರೋಣ. ಒಂದು ಸ್ವಲ್ಪ ಎಲ್ಲರೂ ಹೋಗ್ಬೇಕಾದ್ರೆ ನೋಡಿ ಮಾಡಿ ಹೋಗಬೇಕು. ಮಕ್ಕಳು ಮರಿ ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಮನೇಲಿ ಹಿರಿಕರು ಯಾರು ಇದ್ದರು ಅಂದರೆ ಅವ್ರನ್ನ ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೋಬೇಕು. ಜೋಪಾನಾಗಿ ಇರಬೇಕು. ಆದಷ್ಟು ಕೇರ್ ಮಾಡ್ತಾ ಇರಬೇಕು. ಆಮೇಲೆ ಅವು ಹೋಗೋ ಥರ ಅವಕ್ಕೆ ಒಂದು ಸ್ವಲ್ಪ ಅದೇ ಬೆಲ್ಲ ಹಸಿಟ್ಟು ಹುರಿದ್ಬಿಟ್ಟು ಒಂದು ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿ ಅವೆಲ್ಲಿ ಜಾಸ್ತಿ ಇದ್ದಾವೋ ಆ ಜಾಗಕ್ಕೆ ಹಾಕ್ಬಿಟ್ರೆ ಅವು ತಿನ್ಕೊಂಡು ಅದ್ರ ಪಾಡ್ಗೆ ಅವು ಹೊರಟೋಗ್ತವೆ. ಹಾಗೆ ಕಾಲಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ. ನೀವು ಮನೆ ಸ್ವಲ್ಪ ಶುದ್ಧವಾಗಿ ಇಟ್ಕೋಬೇಕು, ಮನೆ ಕ್ಲೀನಾಗಿ ಇಟ್ಕೋಬೇಕು. ಎಲ್ಲಿ ಜಾಸ್ತಿ ಇರುವೆಗಳು ಬರ್ತಾ ಇದ್ದಾವೆ, ಎಲ್ಲಿ ಜಾಸ್ತಿ ಈ ಥರ ಇದು ಕೆಟ್ಟದು ಕೆಟ್ಟದು ಇದೆಲ್ಲ ಕಾಣಿಸ್ತಾ ಇದೆ ಅನ್ನೋ ಥರ ಕಾಣಿಸ್ತು ಅಂದರೆ ನೀವೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಹಾಗೆ ಈ ಮೊಟ್ಟೆ ನೋಡಿ, ಈ ಮೊಟ್ಟೆ ಇರೋ ಇರುವೆಗಳು ಈ ಮೊಟ್ಟೆ ಹಿಡ್ಕೊಂಡು ಮನೆ ಒಳಗಡೆ ಬರ್ತಾ ಇದ್ದಾವೆ ಅಂದರೆ ಏನೋ ನಮಗೆ ಒಳ್ಳೇದಾಗ್ತಾ ಇದೆ ಅಂತ ಅರ್ಥ. ಎಲ್ಲೊಂದನೋ ನಮಗೆ ದೊಡ್ಡದಾಗಿ ಇನ್ಕಮ್ ಬರುತ್ತೆ ಅಂತಲೇ ಅರ್ಥ. ಅದೇ ಈ ಮೊಟ್ಟೆನ ತಗೊಂಡು ಹೊರಗಡೆ ಹೋಗ್ತಾ ಇರೋ ಥರ ಏನಾದ್ರು ನಿಮಗೆ ಕಾಣಿಸ್ತು ಮನೆ ಒಳಗಡೆ ಅಂತ ಅನಿಸಿದ್ರೆ ಅದು ನಿಮಗೆ ಅಶುಭ ಸೂಚನೆ. ಮನೆಯಿಂದ ಏನೋ ದೊಡ್ಡದಾಗಿ ಆಚೆಗೆ ಹೋಗುತ್ತೆ ನಮ್ಮ ಮನೆಯಿಂದನೇ ಅಂತಲೇ ಅರ್ಥ. ಇದನ್ನು ನೀವು ಬೇಕಿದ್ರೆ ತುಂಬ ಗಮನಿಸ್ಬೋದು, ಸೂಕ್ಷ್ಮ ಗಮನಿಸ್ಬೇಕು. ಈ ಸಣ್ಣ ಪುಟ್ಟ ಇರುವೆಗಳಲ್ವಾ ಅನ್ನೋ ಕೇರ್ ಮಾಡಬೇಡಿ. ಇರುವೆನೂ ನಮ್ಮ ಯಾರು ವಿಷ್ಣುವ ಸ್ವರೂಪ. ವಿಷ್ಣು ಸ್ವರೂಪ. ಈ ನಮಗೆ ಯಾರು ಬಂದು ಹೇಳೋದಿಲ್ಲ ನಿಮ್ಗೆ ಕೆಟ್ಟದಾಗ್ತಾಯಿದೆ, ನಿಮ್ಗೆ ಒಳ್ಳೇದಾಗ್ತೈತೆ ನೋಡ್ಕೊಳ್ಳಿ ಅಂತ. ಇದನ್ನೆಲ್ಲ ನಾವು ಸಣ್ಣ ಪುಟ್ಟ ಈ ಥರ ಸೂಕ್ಷ್ಮವಾಗಿರೋ ಜೀವಿದಿಂದನೇ ನಮಗೆ ತಿಳಿಯುತ್ತೆ. ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಅರ್ಥ ಮಾಡ್ಕೊಂಡು ಹಿರಿಕರಿಗೆ ಏನಾದ್ರು ಧೂಪ ಗೀಪ ಹಾಕಬೇಕು. ಮತ್ತು ನಾವೇನಾದ್ರು ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾಯಿದ್ದೀವ ಸರಿ ಮಾಡ್ಕೋಬೇಕು. ಮಾಡಿಕೊಂಡ್ರೆ ಸಾಕು, ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದಾಯ್ತಾ ಹೋಗುತ್ತೆ. ನಿಮ್ಗಳಿಗೇನಾದ್ರು ಇದು ಸರಿ ಅನಿಸಿದ್ರೆ ಇಲ್ಲ ಹೌದು ನೀವು ಹೇಳ್ತಾ ಇರೋದು ತಪ್ಪು ಏನಾರು ಅನಿಸಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇದನ್ನು ಸರಿ ಮಾಡ್ಕೊತಾ ಹೋಗಿ. ನಾನು ಹೇಳಿದ್ದೇನಾದ್ರು ನಿಮ್ಗೆ ಇಷ್ಟ ಆಯಿತು ಅನ್ನೋದಿದ್ದರೆ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಆಲ್ ಬಟನ್ ಐತೆ ಸೆಲೆಕ್ಟ್ ಮಾಡಿ. ನಾ ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ. ಇದೇ ಥರ ನಿಮಗೆ ವಿಡಿಯೋಗಳು ಬೇಕು ಅನ್ನೋದಿದ್ದರೆ ಕಮೆಂಟಲ್ಲಿ ತಿಳಿಸಿ. ಇದೇ ಥರ ವಿಡಿಯೋಗಳು ನಾನು ಮಾಡ್ತಾ ಹೋಗ್ತೀನಿ. ನೀವು ನಮಗೆ ಬೆಂಬಲಿಸಿ. ನಾವು ಇದೇ ಥರ ವಿಡಿಯೋ ಮಾಡೋಕ್ಕೆ ಖುಷಿಯಾಗಿ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟೊತ್ತು ನಾನು ವಿಡಿಯೋ ನೋಡ್ತಾ ಇರೋರಿಗೆ ಎಲ್ಲರಿಗೂ ಧನ್ಯವಾದಗಳು. ಹೀಗೆ ವಿಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್.